ಹಾಯ್ ಫ್ರೆಂಡ್ಸ್, ನಾನು ಅಶ್ವಿನಿ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಹಾಗೆ ಹೆಲ್ದಿಯಾಗಿಯೂ ಇರುತ್ತೆ, ರುಚಿಯಾಗಿಯೂ ಇರಬೇಕು. ಬನ್ನಿ ಮಾಡುವ ವಿಧಾನ ನೋಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಪುದೀನ ತೊಗೊಂಡಿದ್ದೀನಿ, ಇದಕ್ಕೆ ಒಂದು ಕಟ್ ಆಗುವಷ್ಟು. ಮನೆಯವ್ರ ಕ್ವಾಂಟಿಟಿ ಮೇಲೆ ನೀವು ಜಾಸ್ತಿನೂ ತೊಗೋಬೋದು. ಆಮೇಲೆ ಇದು ಎಣ್ಣೆ, ಮಸಾಲೆ, ಪಲಾವ್ ಎಲೆ, ಚಕ್ಕೆ, ಇದು ಏಲಕ್ಕಿ ತೊಗೊಂಡಿದ್ದೀನಿ. ಆಮೇಲೆ 4-5 ಮೆಣಸಿನ್ಕಾಯಿ, ಜೀರಿಗೆ, ಸಾಸಿವೆ, ಒಗ್ಗರಣೆಗೆ, ಈರುಳ್ಳಿ, ಗೋಡಂಬಿ ನಿಮ್ಗೆ ಆಪ್ಷನ್ನು, ಕರಿಬೇವು, ಆಮೇಲೆ ಅರಿಶಿನ ಪುಡಿ, ಉಪ್ಪು, ಎಣ್ಣೆ. ಇದು ಪುದೀನಾನ ಗ್ರೈಂಡ್ ಮಾಡ್ಕೋಬೇಕಿದ್ರೆ ಅದಕ್ಕೆ ಕೊಬ್ಬರಿ, ಆಮೇಲೆ ಬೆಳ್ಳುಳ್ಳಿ, ಶುಂಠಿ ಆಪ್ಷನ್ನು. ನಿಮಗೆ ಕೊಬ್ಬರಿ ಒಬ್ಬೊಬ್ಬರು ಇಷ್ಟಪಡ್ತಾರೆ, ಪಡಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ. ಒಂದು 4-5 ಮೆಣಸಿನ್ಕಾಯಿ, ನಾನು ಖಾರ ಬೆಂಗಳೂರು ಸೈಡಲ್ಲೂ ಮೆಣಸಿನ್ಕಾಯಿ, ಇದು ಖಾರ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ತೊಗೊಂಡಿದ್ದೀನಿ. ಸೊ ಇದಕ್ಕೆ ಕೊಬ್ಬರಿನ ನಾನು 4-5 ಪೀಸ್ ಮಾತ್ರ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ ಹಾಕ್ಬೋದು. ಕುಕ್ಕರ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಹಾಕೋತಿದ್ದೀನಿ. ಇದು ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಇದು ಎಲೆ ಮಸಾಲೆ ಹಾಕ್ತಾಯಿದ್ದೀನಿ. ಇದಾದಮೇಲೆ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಜೀರಿಗೆ, ಸಾಸಿವೆನ ಹಾಕಬೇಕು. ಸೊ ಇದು ಸಿಡಿದ ಮೇಲೆ ಈರುಳ್ಳಿ ಹಾಕ್ತೀನಿ. ನಿಮಗೆ ಗೋಡಂಬಿ ಬೇಕಂದರೆ ಆಪ್ಷನ್ನು, ಹಾಕ್ತಾಯಿದ್ರು ಚೆನ್ನಾಗಿರುತ್ತೆ, ಬಟ್ ನಾನು ಹಾಕಿದ್ದೀನಿ. ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿದ್ದೀನಿ ಉದ್ದಕ್ಕೆ. ಸೊ ಇದು ಚೆನ್ನಾಗಿ ಫ್ರೈ ಆದಮೇಲೆ ಕರಿಬೇವು ಸೊಪ್ಪು, ಚೆನ್ನಾಗಿ ಬೌಲ್ ಇದು ಬ್ರೌನ್ ಕಲರ್ ಬಂದಮೇಲೆ ನಾನು ಮಿಕ್ಸಿಗೆ ಹಾಕಿರೋದನ್ನ ಇದಕ್ಕೆ ಆ್ಯಡ್ ಮಾಡ್ತೀನಿ. ಇದು ಎಣ್ಣೆಲಿ ಕರೆದ್ರೆ ಹಸಿ ವಾಸನೆ ಎಲ್ಲ ಹೋಗಬೇಕು. ಒಂದು 2-3 ನಿಮಿಷದಲ್ಲಿ ಆಗೋಗುತ್ತೆ. ಹಾಗೆ ನಾವು ಒಗ್ಗರಣೆ ಹಾಕ್ಬಿಟ್ಟು ಅದು ಹಾಗೆ ಕರಿದೇ ಬಿಟ್ಬಿಟ್ರೆ ಹಸಿ ವಾಸನೆ ಹಂಗೆ ಹೋಗ್ಬಿಡುತ್ತೆ. ಇದೆಲ್ಲ ನೀರಿನ ಅಂಶ ಹೋಗೋವರೆಗೂ ಒಂದು 2-3 ನಿಮಿಷ ಬಿಡಬೇಕು. ಅರಿಶಿನ ಪುಡಿ ಹಾಕ್ತಿದ್ದೀನಿ. 2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ ಚಿಕ್ಕದಾಗಿದೆ. ನಾನು ಅಕ್ಕಿನ ಮೆಸರ್ಮೆಂಟಲ್ಲಿ ಇದು 2 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಇದು ನೆನೆಸಿಡುವಂಥದ್ದು ಏನಿಲ್ಲ, ಬೇಗ ಆಗಿಬಿಡುತ್ತೆ ಅನ್ನ. ಹಾಗಾಗಿ ನಾನು ಒಗ್ಗರಣೆ ಕೊಡಬೇಕಿದ್ರೇ ತೊಗೊಂಡ್ಬಿಟ್ಟು ಹಾಕ್ತೀನಿ. ಅಕ್ಕಿನ ಒಗ್ಗರಣೆ ಹಾಕಿದ್ಮೇಲೆ 1-2-3 ಸತಿ ತಿರುಗಾಡಬೇಕು. ಅದು ಚೆನ್ನಾಗೆಲ್ಲ ಮಸಾಲೆ ಅದಕ್ಕೆಲ್ಲ ಕೂತ್ಕೊಂಡ್ರೆ ಚೆನ್ನಾಗಾಗುತ್ತೆ. ಇವಾಗ ನಾನು ಕಪ್ ಅಳತೆ ತೊಗೊಂಡಿದ್ದೀನಿ. ಅದೇ ಮೆಜರ್ಮೆಂಟಲ್ಲಿ ನಾನು 2 ಕಪ್ ರೈಸ್ ತೊಗೊಂಡಿದ್ದೀನಿ. ಅದಕ್ಕೆ 4 ಕಪ್ ನೀರು ಹಾಕ್ಕೊತಿದ್ದೀನಿ. ನಿಮಗೇನಾದರೂ ಉದುರಿದ್ರು ಅನ್ನ ಬೇಡ ಅಂತಂದರೆ
ಮೆಜರ್ಮೆಂಟ್ ತಗೊಂಡೋದಕ್ಕಿಂತ ಸ್ವಲ್ಪ ಜಾಸ್ತಿ ಹಾಕಿದರೆ ಇದು ಆಗುತ್ತೆ. ಇದು ನಮಗೆ ಸ್ವಲ್ಪ ಉದುರು ಬೇಕು ಅಂತೇಳಿ ನಾನು ಅದೇ ಮೆಜರ್ಮೆಂಟಲ್ಲಿ ನಾಳೆ ಕರ್ಕೊಂಡು ತಗೊಂಡಿದ್ದೀನಿ. ನೀರು ಹಾಕಿದ್ಮೇಲೆ ಚೆನ್ನಾಗಿ ತಿರುಗಾಡಬೇಕು. ಇದಕ್ಕೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನೆಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಒಂದೆರಡು ಮೂರು ವಿಸಿಲಲ್ಲಿ ಆಗುತ್ತೆ ಇದು. ಇವಾಗ ಇದಾಗಿದೆ.